ನೇಪಾಳದ ನಂಬರ್ 1 ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡಿ ಬರೋಣ. ಆಗಸದಿಂದ ಅಪ್ಪಳಿಸಿದ ಸುನಾಮಿಯಂಥ ಭೀಕರ ಪ್ರವಾಹದಿಂದ ಭಾಗಶಃ ವಿನಾಶಗೊಂಡಿರುವ ನೇಪಾಳದಲ್ಲಿ ನೆರೆ ತಗ್ಗಿದೆ. ಆದರೆ ನೆರೆ ಪರಿಣಾಮಗಳ ಪ್ರವಾಹ ಒಂದೊಂದಾಗಿಯೇ ಮೇಲೇಳುತ್ತಿದೆ. ನೆರೆ ಪೀಡಿತ ಜಿಲ್ಲೆಗಳಲ್ಲಿ ಮಣ್ಣಿನಿಂದ ಶವಗಳು ಮೇಲೇಳುತ್ತಿರುವುದು ವಿಕೋಪದ ಭೀಕರತೆ ತಲೆದಿಟ್ಟಿದೆ. ಸಾವಿನ ಸಂಖ್ಯೆ 359ಕ್ಕೆ ಏರಿಕೆಯಾಗಿದೆ. 288 ಭಾರತೀಯರು ಇನ್ನೂ ನಾಪತ್ತೆಯಾಗಿದ್ದು ಅವರನ್ನು ಸಂಪರ್ಕಿಸುವ ಭಾರತದ ಪ್ರಯತ್ನ ತೀವ್ರಗೊಂಡಿದೆ. ಕರ್ನಾಟಕದ 13 ಪ್ರವಾಸಿಗರನ್ನ ರಾಜ್ಯ ಸಂಪರ್ಕಿಸಿದ್ದು ಎಲ್ಲರೂ ಸುರಕ್ಷಿತವಾಗಿದ್ದಾರೆ. ಕನ್ನಡಿಗರ ರಕ್ಷಣೆಗೆ ಸರ್ಕಾರ ಬದ್ಧ ಎಂದು ಸಿಎಂ ಡಿಕೆ ಶಿವಕುಮಾರ್ ಅಭಯ ನೀಡಿದ್ದಾರೆ. ಈ ಕುರಿತ ಡಿಟೇಲ್ ಸುದ್ದಿಗೆ ಇಂದಿನ ಸಂಚಿಕೆ ಓದಿ. ನೇಪಾಳದ ಭೋಟೆಕೋಶಿ ನದಿಯ ಭೀಕರ ಪ್ರವಾಹಕ್ಕೆ ಗ್ಲೇಷಿಯರ್ ಲೇಕ್ ಔಟ್ಬರ್ಸ್ಟ್ ಫ್ಲಡ್ ಕಾರಣ ಎಂದು ತಜ್ಞರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. 2025ರ ಜುಲೈನಲ್ಲಿಯೂ ತಾಪಮಾನ ಹೆಚ್ಚಳದಿಂದಾಗಿ ಇದೇ ಪ್ರದೇಶದಲ್ಲಿ ಟಿಬೆಟ್ನ ಹಿಮನದಿ ಸರೋವರವೊಂದು ಸ್ಫೋಟಗೊಂಡು 9 ಜನರು ಪ್ರಾಣ ಕಳೆದುಕೊಂಡಿದ್ರು. ಈ ಕುರಿತ ಫೋಕಸ್ ಸ್ಟೋರಿಗೆ ಚಿಂತನ ಪುಟ ನೋಡಿ. ವಾಲ್ಮೀಕಿ ನಿಗಮ ಹಗರಣದ ವಿಚಾರವಾಗಿ ಬಿಜೆಪಿ ನಾಯಕರ ಹೋರಾಟ, ಸಚಿವ ಬಿ ನಾಗೇಂದ್ರ ವಿಚಾರ ಸೇರಿದಂತೆ ರಾಜ್ಯ ರಾಜಕಾರಣದ ಸಂಪೂರ್ಣ ಬೆಳವಣಿಗೆ ಕುರಿತು ಸಿಎಂ ಡಿಕೆ ಶಿವಕುಮಾರ್ ಗುರುವಾರ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಎದುರು ಸಮಗ್ರ ವಿವರಣೆ ಮುಂದಿಟ್ಟರು. ಈ ಸುದ್ದಿಗೆ ಮುಖಪುಟ ನೋಡಿ. ಕರ್ನಾಟಕದಲ್ಲಿ ಹಿಂದೆಂದೂ ಕಾಣದಂತಹ ಭೀಕರ ಬರ ತಲೆದೋರಿರುವ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದ ಮಾನದಂಡ ಆಧರಿಸಿ ಮೊದಲ ಹಂತದಲ್ಲಿ 101 ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಿಸಲು ರಾಜ್ಯ ಸರ್ಕಾರ ಗುರುವಾರ ನಿರ್ಧರಿಸಿದೆ. ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ. ವರ್ಷಗಟ್ಟಲೆ ಕಾದು ಶಿಕ್ಷಕ ಹುದ್ದೆ ಸೇರಲು ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿ ಮಾಡುತ್ತಿರುವವರಿಗೆ ರಾಜ್ಯ ಸರ್ಕಾರ ಸಿಹಿ ಸುದ್ದಿ ನೀಡಿದೆ. ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ. ನಾಡಿನಲ್ಲಿ ಆಚರಿಸಲ್ಪಡುವ ಪ್ರತಿಯೊಂದು ಹಬ್ಬಕ್ಕೂ ತನ್ನದೇ ಆದ ವೈಜ್ಞಾನಿಕ, ಪೌರಾಣಿಕ, ಐತಿಹಾಸಿಕ ಹಾಗೂ ಆಧ್ಯಾತ್ಮಿಕ ಹಿನ್ನೆಲೆ ಇದೆ. ಆದ್ದರಿಂದಲೇ ಭಾರತೀಯ ಹಬ್ಬಗಳು ಕೇವಲ ಸಂಭ್ರಮದ ದಿನಗಳಲ್ಲ, ಅವುಗಳು ನಮ್ಮ ಬದುಕಿಗೆ ಮೌಲ್ಯ, ಸಂಬಂಧಗಳಿಗೆ ಬೆಸುಗೆ ಮತ್ತು ಸಮಾಜಕ್ಕೆ ಸೌಹಾರ್ದವನ್ನು ನೀಡುವ ಸಂಸ್ಕೃತಿಯ ಪಾಠಗಳಾಗಿವೆ. ಈ ಕುರಿತ ವಿಶೇಷ ಲೇಖನಕ್ಕೆ ಚಿಂತನ ಪುಟ ನೋಡಿ. ಕೆಪಿಎಸ್ಸಿ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ಹಾಗೂ ಸದಸ್ಯೆ ಶಾಂತಾ ಹೊಸಮನಿ ಗುರುವಾರ ಸಿಐಡಿ ವಿಚಾರಣೆಗೆ ಹಾಜರಾದರು. ಮೊದಲ ನೋಟಿಸ್ ಬಳಿಕ ವಿಚಾರಣೆಗೆ ಗೈರು ಹಾಜರಾಗಿದ್ದ ಸಾಹುಕಾರ್ಗೆ ಸಿಐಡಿ ಅಧಿಕಾರಿಗಳು 2ನೇ ನೋಟಿಸ್ ನೀಡಿದ್ರು. ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ. ದೇಶದಲ್ಲಿ ರಾತ್ರಿ ವೇಳೆ ಸಂಭವಿಸುವ ರಸ್ತೆ ಅಪಘಾತಗಳನ್ನು ತಡೆಯುವ ಹಾಗೂ ಎದುರಿನಿಂದ ಬರುವ ವಾಹನ ಸವಾರರ ಕಣ್ಣಿಗೆ ಬೀಳುವ ಪ್ರಖರ ಬೆಳಕನ್ನ ತಗ್ಗಿಸುವ ಉದ್ದೇಶದಿಂದ ನೂತನ ದ್ವಿಚಕ್ರ ವಾಹನಗಳಲ್ಲಿ ಆಟೋಮ್ಯಾಟಿಕ್ ಹೆಡ್ಲ್ಯಾಂಪ್ ಆನ್ ವ್ಯವಸ್ಥೆಯನ್ನು ಕೇವಲ ಲೋ ಬೀಮ್ ಮಾದರಿಯಲ್ಲಿ ಮಾತ್ರ ಕಡ್ಡಾಯಗೊಳಿಸಲು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಪ್ರಸ್ತಾವನೆ ಸಲ್ಲಿಸಿದೆ. ಈ ಸುದ್ದಿಗೆ ಮನಿ ಮಾತು ನೋಡಿ. ಭಾರತದಲ್ಲೇ ಪ್ರಥಮ ಎನ್ನಲಾದ ಉರಗ ಗಣತಿ ಪ್ರಕ್ರಿಯೆಯನ್ನ ಮಧ್ಯಪ್ರದೇಶದಲ್ಲಿ ಕೈಗೆತ್ತಿಕೊಳ್ಳಲಾಗಿದೆ. ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ. ಪ್ರಧಾನಿ ನರೇಂದ್ರ ಮೋದಿ ಶನಿವಾರದಿಂದ 4 ದಿನ ಕಾಲ ಉಜ್ಬೇಕಿಸ್ತಾನ್ ಮತ್ತು ಕರ್ಗಿಸ್ತಾನ್ ಪ್ರವಾಸ ಕೈಗೊಳ್ಳಲಿದ್ದಾರೆ. ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ. ಯಶ್ ನಟಿಸಿರುವ ಟಾಕ್ಸಿಕ್ ನಿರೀಕ್ಷಿಸಿದಂತೆಯೇ ಮೊದಲ ದಿನ ಬಾಕ್ಸ್ ಆಫೀಸ್ನಲ್ಲಿ ದಾಖಲೆ ಬರೆದಿದೆ. ಭಾರತದಲ್ಲಿ 130 ಕೋಟಿ, ವಿದೇಶಗಳಲ್ಲಿ 20 ಕೋಟಿ ಬಾಚಿಕೊಳ್ಳುವ ಮೂಲಕ ಬರೋಬ್ಬರಿ 150 ಕೋಟಿಗೂ ಅಧಿಕ ಕಲೆಕ್ಷನ್ ಮಾಡಿದೆ. 5 ದಿನಗಳ ವಾರಾಂತ್ಯ ಸಿಕ್ಕಿರುವುದು ಚಿತ್ರಕ್ಕೆ ವರವಾಗಿದ್ದು 2 ದಿನದಲ್ಲೇ ಬರೋಬ್ಬರಿ 40 ಲಕ್ಷಕ್ಕೂ ಅಧಿಕ ಟಿಕೆಟ್ಗಳು ಆನ್ಲೈನ್ನಲ್ಲಿ ಬುಕಿಂಗ್ ಆಗಿವೆ. ಆ ಮೂಲಕ ಗುರುವಾರ ಸಿನಿಮಾದ ಒಟ್ಟು ಕಲೆಕ್ಷನ್ ಮೊತ್ತ 250 ಕೋಟಿ ದಾಟುವುದು ಪಕ್ಕಾ ಆಗಿದೆ. ಈ ಸುದ್ದಿಗೆ ಸಿನಿವಾಣಿ ನೋಡಿ. ಪಂದ್ಯದ 5ನೇ ಹಾಗೂ ಕೊನೆಯ ದಿನ ಆತಿಥೇಯ ಶ್ರೀಲಂಕಾದ ಕೆಳ ಕ್ರಮಾಂಕ ಬ್ಯಾಟರ್ಗಳ ವಿಕೆಟ್ ಪಡೆಯಲು ಪರದಾಡಿದ ಭಾರತ ತಂಡ 2ನೇ ಟೆಸ್ಟ್ ಹಾಗೂ ಅಂತಿಮ ಟೆಸ್ಟ್ ಪಂದ್ಯದಲ್ಲಿ ಡ್ರಾಗೆ ಸಮಾಧಾನ ಕಂಡಿತು. ಈ ಸುದ್ದಿಗೆ ಕ್ರೀಡಾಪುಟ ನೋಡಿ. ಇವಿಷ್ಟೇ ಅಲ್ಲ, ಮುಂಜಾನೆ ಮಾತು, ಅಂತರಂಗ, ಭವಿಷ್ಯ, ಮನೋವಿಕಾಸ ಕಾಲಂಗಳು, ಕ್ರೀಡೆ, ಸಿನಿಮಾ, ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ.